ದಿನದ ಭಾರ ಹೊರುವ ಕಾರ್ಮಿಕರ ಅಭಿವೃದ್ಧಿ ಕನಸನ್ನು ಹೊತ್ತ ಸಚಿವರು. ಕಾರ್ಮಿಕ ಇಲಾಖೆಯಿಂದ ಹಮಾಲಿ ಕಾರ್ಮಿಕರ ಬದುಕಿಗೆ ಅರ್ಥ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಯದಿಂದ ಲಕ್ಷಾಂತರ ಕುಟುಂಬಕ್ಕೆ ಆಸರೆ. ಹಮಾಲಿ ಕಾರ್ಮಿಕರ ಜೀವನದ ಚಿತ್ರಣವನ್ನೇ ಬದಲಾಯಿಸಲು ಹೊರಟ ಛಲಗಾರ. ಮೊಣಭಾರದ ಚೀಲದೊಂದಿಗೆ ಬದುಕಿನ ಭಾರ ಹೊತ್ತವರಿಗೆ ಕಾರ್ಮಿಕ ಇಲಾಖೆಯಿಂದ ಹೆಗಲು ಕೊಡಲು ಹೊರಟವರೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಕಾರ್ಮಿಕ ಇಲಾಖೆಯಲ್ಲಿಯೇ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಲು ಹೊರಟಿದ್ದಾರೆ. ಅಸಂಘಟಿತ 23 ವಲಯದ ಕಾರ್ಮಿಕರಲ್ಲಿ ಹಮಾಲರನ್ನ ಸೇರ್ಪಡೆ ಮಾಡಿ ಹಮಾಲಿ ಕಾರ್ಮಿಕರ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚದ ಮೂಲಕ ಬಡ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುತ್ತಿದ್ದಾರೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುತ್ತಿದೆ. ಹೌದು, 10 ಹಲವಾರು ಯೋಜನೆಯನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ಕೆ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಮುಂದಾಗಿದ್ದಾರೆ. ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬ್ರವರು ಅಸಂಘಟಿತ ಕಾರ್ಮಿಕರಿಗೆ ಸುಮಾರು ಒಂದು 4 ಯೋಜನೆಗಳನ್ನು ಅದರಲ್ಲಿ ನಿಮ್ಗೆ ಸೇರ್ಪಡೆ ಮಾಡಿವಿ ಅನ್ನುವಂಥ ಒಂದು ವಿಚಾರಗಳು ಬಂದಾಗ ಅದರಲ್ಲಿ ನಾವು ಭಾಳಷ್ಟು ಖುಷಿಯಾಗಿದ್ವಿ. ಅವ್ರೇನು 4 ಇವನ್ನ ಜಾರಿ ಮಾಡಿದ ಅದು ನಮ್ಗೇನು ತೊಂದರೆ ಇಲ್ಲ, ಸ್ವಾಗತ ಮಾಡ್ತೀವಿ. ಅದಕ್ಕೆ ಕಾರ್ಮಿಕ ಇಲಾಖೆಯಿಂದ ಅನುಕೂಲ ಆಗೈತೆ. ಮೊದಲು ಇಷ್ಟು ಇದ್ದಿದ್ದಿಲ್ಲ, ಈಗ ಇತ್ತಿತ್ತಲಾಗ ಎಲ್ಲ ನಮ್ಗೆ ಅನುಕೂಲ ಆಗ್ಯಾವ್ರಿ. ನಮ್ಗೆ ಈಗ ರೀ ಒಬ್ಬ ಮನುಷ್ಯ ಮೃತಪಟ್ರೆ ಒಂದು 25,000 ರೂಪಾಯಿ ಸೇವಾ ಸಂಸ್ಕಾರಕ್ಕಂತ ಹಮಾಲ್ರಿಗೆ ಕೊಡ್ತಾರೆ ರೀ. ಆಮ್ಯಾಗ ಹಮಾಲ್ ಹೆಸರಲ್ಲಿ LIC ಮಾಡಿಸಿರ್ತಾರೆ. ಮೊದಲ ಒಂದು ಯೋಜನೆ ಇತ್ತು, ಅದು ಕ್ಯಾನ್ಸಲ್ ಆಗೈತಿ. ಅದು ಈಗ LIC ಮಾಡಿಸ್ತಾರೆ. LIC ಮಾಡಿಸಿದ ಮ್ಯಾಗ ಈ ಸದ್ಯ 1 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನು 2 ಲಕ್ಷ ರೂಪಾಯಿಗೆ ಏರಿಸ್ತೇವೆ ಅಂತ ಹೇಳಿ ಅದು ಏರಿಸಿದ್ರೆ ಭಾಳ ಅನುಕೂಲ ಆಗ್ತದೆ. ಶ್ರಮದ ಬೆವರಿನ ಹನಿ ಇಂಗಿ ಹೋಗಬಹುದು, ಆದರೆ ಕಾರ್ಮಿಕ ಶ್ರಮ ಎಂದಿಗೂ ಭಾರತದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ ಎಂದುಕೊಂಡಿರುವ ಸಹೃದಯಿ ನಾಯಕ ಸಂತೋಷ್ ಲಾಡ್ ಹಮಾಲಿ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಕ್ಕೆ ವರದಾನದ ರೀತಿಯಲ್ಲಿ ಯೋಜನೆ ನೀಡಲು ಮುಂದಾಗಿದ್ದಾರೆ. 23 ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಬರುವ ಹಮಾಲರು ಕೂಡ ಆರ್ಥಿಕವಾಗಿ, ಶೈಕ್ಷಣಿಕ, ಸಾಮಾಜಿಕವಾಗಿ ಸದೃಢರಾಗಬೇಕು. ಹಮಾಲರ ಮಕ್ಕಳು ಹಮಾಲರಾಗದಂತೆ ಭವ್ಯ ಭಾರತದ ಕನಸಿನ ಪ್ರಜೆಗಳಾಗಬೇಕು ಎಂಬುವಂತಹ ಬಹುದೊಡ್ಡ ಆಶಾಭಾವನೆಯೊಂದಿಗೆ ಮಹತ್ವದ ಕಾರ್ಯಕ್ಕೆ ಕಾರ್ಮಿಕ ಸಚಿವರು ಹಲವಾರು ಯೋಜನೆ ತಂದಿದ್ದಾರೆ. ಈ ಬಗ್ಗೆ ಹಮಾಲರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಟ್ಟು ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ 24 ವರ್ಗ ಇದೆಯಲ್ರಿ. ಎಲ್ಲ ಕಾರ್ಮಿಕರಿಗೂ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಜಾರಿ ಮಾಡುವಲ್ಲಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ದಿಶೆಯಲ್ಲಿ ನಾವು ಎಲ್ಲ ಕಾರ್ಮಿಕರು, ಯಾಕಂದ್ರೆ ನಮ್ಮ ಭದ್ರತೆ ಇದ್ದಿದ್ದಿಲ್ಲ ಕಾರ್ಮಿಕರಿಗೆ, ಏನೋ ಒಂದು ಕಟ್ಟಡ ಕಾರ್ಮಿಕರದ್ದು ಏನೋ ಒಂದು ಫಂಡ್ ಇತ್ತು, ಅದು ಆಗ್ತಿತ್ತು. ಆದರೆ ಇನ್ನುಳಿದ ವರ್ಗದವ್ರಿಗೆ, ಮುಖ್ಯವಾಗಿ ಹಮಾಲಿ ಕಾರ್ಮಿಕರು ಇರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು, ಆಮೇಲೆ ಅನೇಕ ವರ್ಗದವ್ರು, ಸಿನಿಮಾ ವರ್ಗರು, ಮಾಧ್ಯಮದವ್ರು, ಎಲ್ಲರಿಗೆ ಏನೂ ಇಲ್ಲ. ಹಿಂಗಾಗಿ ಏನೋ ಒಂದು ಹೊಸ ಸರ್ಕಾರ ಬಂದು ಮಾನ್ಯ ಸಚಿವರು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಬಂದು ಇನ್ನು ಎಲ್ಲ ಕಾರ್ಮಿಕರಿಗೊಂದು ಒಳ್ಳೆ ಆಶಾಭಾವನೆ ಮೂಡಲಿಕ್ಕೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಿಂಗಾಗಿ ನಾನು ಅದೇ ಒಂದು ನಿರೀಕ್ಷೆ, ಎಲ್ಲ ಕಾರ್ಮಿಕರಿಗೂ ಒಂದು ಆಶಾಭಾವನೆ ಇದೆ, ಒಂದು ಆಶಾಕಿರಣೆ ಮೂಡುತ್ತೆ ಅಂತೇಳಿ. ಒಟ್ಟಾರೆ ಅನೇಕ ಸೌಲಭ್ಯಗಳು ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 1,70,00,000 ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೆಲವರಿಗೆ, ಸಂಘಟಿತ ವಲಯದವರಿಗೆ ಅನೇಕ ಯೋಜನೆಗಳಿದೆ, ಅದು ಅಸಂಘಟಿತ ವಲಯದವ್ರಿಗೆ ನಮ್ಮಂಥ ಕಾರ್ಮಿಕರಿಗೆ ಏನೂ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಮತ್ತು ಈಗಿರುವಂಥ ನಮ್ಮ ಉಸ್ತುವಾರಿ ಸಚಿವರು ಕೂಡ ಒಂದು ಒಳ್ಳೆಯ ಆಸಕ್ತಿ ತೋರಿಸಿದ್ದಾರೆ. ನಮ್ಮ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರ್ಮಿಕರು ಇದಾಗಬಾರ್ದು. ನಮ್ಮದು ಅದೇ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗದೆ ಒಂದು ಉನ್ನತ ದರ್ಜೆಗೆ ಹೋಗ್ಬೇಕು. ಅವರು ಕೂಡ ನಮ್ಮ ಮಕ್ಕಳ ಭವಿಷ್ಯನೂ ರೂಪಿಸುವಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು. ಆ ಒಂದು ಆಶಾಭಾವನೆ ಕೂಡ ಅವ್ರು ಮುಡಿಸಿದ್ದಾರೆ. ಖಂಡಿತವಾಗಿಯೂ ಖುಷಿಯಾಗೈತಿ. ಅವು ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾಗ ಈಗ ಆಲ್ರೆಡಿ ಕಟ್ಟಡ ಕಾರ್ಮಿಕರಿಗೂ ಕೂಡ ಎಲ್ಲೇ ಒಂದು 7 ಎಕರೆ ಜಾಗ ಹಿಡಿದು ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕನ್ನೋ ಒಂದು ಭಾವನೆ ಇಟ್ಟಾಗ, ಅದೇ ರೀತಿ ನಮಗೂ ಕೂಡ ಇಲ್ಲಿ ಆಲ್ರೆಡಿ 4 ಎಕರೆ 3 ಗುಂಟೆ ಜಾಗ ಐತಿ. ಹಮಾಲರಿಗಾಗಿ ನಿವೇಶನನ್ನ ನಿಗದಿಪಡಿಸಿದಾಗ ಅದಕ್ಕೊಂದು ಕೂಡ ನಿವೇಶನ ನಮ್ಮ ಹಮಾಲರಿಗೂ ಕೂಡ ಒಂದು ಸೂರು ಕಲ್ಪಿಸಿಕೊಟ್ರೆ ಇನ್ನೂ ಒಳ್ಳೇದಾಕೈತೆ ಅಂತೇಳಿ ನಾವು ಭಾವಿಸ್ತೀವಿ. ಒಟ್ಟಿನಲ್ಲಿ ಅಸಂಘಟಿತ ವರ್ಗದ ಕಾರ್ಮಿಕರ ಬದುಕು ಬಂಗಾರವಾಗಬೇಕು. ಸರ್ಕಾರಿ ಕಚೇರಿಗೆ ಅಲೆದು ಚಪ್ಪಲಿ ಸವೆಸುವ ಕೆಳವರ್ಗದ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ಮನೆ ಮನ ಮುಟ್ಟುವಂತೆ ಮಾಡಲು ಹೊರಟಿರೋದು ನಿಜಕ್ಕೂ ವಿಶೇಷವಾಗಿದೆ.